ಮಾರ್ನಿಂಗ್ ಎಲ್ರಿಗೂ. ನಾನೀಗ ಇಲ್ಲಿ ಎಗ್ ಬುರ್ಜಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡುವ. ಯಾವ ಆಯಿಲ್ಸ್ ಆಗ್ತದೆ, ರಿಫೈನ್ಡ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಯಾವ್ದು ಸಹ ಯೂಸ್ ಮಾಡ್ಬೋದು. ಎಣ್ಣೆ ಈಗ ಬಿಸಿಯಾಗಿದೆ. ಅದಕ್ಕೆ ನಾನೀಗ ನೀರುಳ್ಳಿಯನ್ನು ಹಾಕ್ತೇನೆ. 2 ದೊಡ್ಡ ನೀರುಳ್ಳಿಯನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಅದನ್ನು ಫ್ರೈ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಉಂಟು, ಅದನ್ನು ಹಾಕ್ತೇನೆ. ಸ್ವಲ್ಪ ಪರಿಮಳ ಆಗ್ತದೆ. ಹಾಗೆ ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದು ಹಾಕ್ತೇನೆ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಈ ಕರಿಬೇವಿನ ಸೊಪ್ಪು ಉಂಟಲ್ಲ, ಅದರ ಕರಿ ಲೀವ್ಸ್, ಅದರ ಬದಲು ಸ್ವಲ್ಪ ಈ ಮೆಥಿ, ಕಸೂರಿ ಮೆಥಿ ಉಂಟಲ್ಲ, ಅದು ಸ್ವಲ್ಪ ಹಾಕ್ಬೋದು. ಅದು ಹಾಕಿದರೆ ಒಳ್ಳೆಯದಾಗ್ತದೆ, ಪರಿಮಳ ಬರ್ತದೆ. ಫ್ರೈ ಮಾಡುವಾಗ, ಆನಿಯನ್ ಫ್ರೈ ಮಾಡುವಾಗಲೇ ಸ್ವಲ್ಪ ಹಾಕಿಬಿಡಿ. ಈಗ ಇದಕ್ಕೆ ಟೊಮೆಟೊ ಹಾಕುವ. ಸ್ವಲ್ಪ ಟೊಮೆಟೊನ ಹಾಕುವ. ಇದೊಂದು ದೊಡ್ಡ ಟೊಮೆಟೊ ಉಂಟು, ದೊಡ್ಡ ಗಾತ್ರದ 1 ಟೊಮೆಟೊ ಹಾಕಿದ್ದೇನೆ. ಸ್ವಲ್ಪ ಕುಕ್ ಆಗಲಿ. ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಕುಕ್ ಆಗ್ತದೆ. ನಾನೀಗ ಸಣ್ಣ ತುಂಡು ಆಲೂಗೆಡ್ಡೆಯನ್ನು ಸಪೂರ ಕಟ್ ಮಾಡಿ ಅದನ್ನು ಸಹ ಹಾಕ್ತೇನೆ. ಅದು ಟೊಮೆಟೊ ಜೊತೆಗೆ ಅದು ಸ್ವಲ್ಪ ಬೇಯ್ತದೆ. ಆಲೂಗಡ್ಡೆ ಸ್ವಲ್ಪ ಟೊಮೆಟೊ ಜೊತೆಗೆ ಬೇಯಲಿ. ಈಗ ಇದು ಬೆಂದಿದೆಯಾ ನೋಡೋಣ. ಅದು ಸಣ್ಣಗೆ ಹಚ್ಚಿದ ಆಲೂಗಡ್ಡೆ, ಹಾಗಾಗಿ ಬೇಯ್ಬೋದು ಬೇಗ. ಬೆಂದಿದೆ ಈಗ, ಆಲೂಗಡ್ಡೆ ಬೆಂದಿದೆ. ಅದಕ್ಕೆ ಇದೆಲ್ಲ ಮಸಾಲೆ ಹಾಕೋಣ. ಅದಕ್ಕೆ ನಾನು 1 ಸ್ಪೂನು ಅರಸಿನ ಹಾಕ್ತೇನೆ. ಹಾಗೊಂದು 2 ಸ್ಪೂನು ಇದು ಕೆಂಪು ಮೆಣಸಿನ ಪುಡಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ, ಈಗ ಹೀಗೆ ಆಗಿದೆ. ಸ್ವಲ್ಪ ಮಸಾಲೆ ಫ್ರೈ ಆಗಲಿ ಎಣ್ಣೆಯಲ್ಲಿ.
ಈಗ ಇದಕ್ಕೇನೆ ನಾನಿಲ್ಲಿ ಕೊರಿಯಂಡರ್ ಲೀವ್ಸ್ ಉಂಟಲ್ಲ ಅದನ್ನು ಸಣ್ಣ ಸಣ್ಣಗೆ ಹೆಚ್ಚಿಟ್ಟಿದ್ದೇನೆ. ಅದರಿಂದ ಸ್ವಲ್ಪ ಹಾಕ್ತೇನೆ, ಎಲ್ಲ ಹಾಕೋದು ಬೇಡ, ಮತ್ತೆ ಸ್ವಲ್ಪ ಲಾಸ್ಟಿಗೆ ಹಾಕುವ. ಅದರಲ್ಲೀಗ ಸ್ವಲ್ಪ ಹಾಕ್ತೇನೆ. ಈಗ ಇದಕ್ಕೆ ನಾನಿಲ್ಲಿ ಒಂದು 5 ಎಗ್ ಬೀಟ್ ಮಾಡಿ ಇಟ್ಟಿದ್ದೇನೆ, ಅದನ್ನೀಗ ಹಾಕ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪೊಮ್ಮೆ ನೋಡುವ ಹೇಗೆ ಉಂಟಂತ. ಉಪ್ಪೊಮ್ಮೆ ನೋಡ್ತೇನೆ, ಸ್ವಲ್ಪ ಆಗಲಿ. ಜಾಸ್ತಿ ಉಪ್ಪು ಬೇಕಂತಿಲ್ಲಲ್ಲ ಮೊಟ್ಟೆಗೆ, ಮೊಟ್ಟೆಯಲ್ಲಿ ಸಹ ಉಪ್ಪಿನಂಶ ಇರ್ತದೆ, ಹಾಗಾಗಿ ಜಾಸ್ತಿ ಉಪ್ಪು ಬೇಕಂತ ಏನಿಲ್ಲ. ಸ್ವಲ್ಪ ಬೇಯಲಿ ಇದು. ಈಗ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ, ಇದಾಗಿದೆ. ಈಗ ತುಂಬ ಡ್ರೈ ಆಗೋದು ಬೇಡ, ತುಂಬ ಡ್ರೈ ಆದರೆ ಒಳ್ಳೇದಾಗೋದಿಲ್ಲ. ಈ ಚಪಾತಿ ಜೊತೆಗೆಲ್ಲ ತಿನ್ನಲಿಕ್ಕೆ ಇದು ಒಳ್ಳೇದಾಗ್ತದೆ. ಸ್ವಲ್ಪ ವೆಟ್ಟಿದ್ರೆ, ಕೆಲವರು ಬೇಕಾದರೆ ತುಂಬ ಡ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೀಗ ಒಂದು ಸ್ವಲ್ಪ ಟೇಸ್ಟಿಗೆ ಟೊಮೆಟೊ ಕೆಚಪ್ ಉಂಟಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಸಾಕು, 1 ಸ್ಪೂನಷ್ಟು ಸಾಕು. ಜಸ್ಟ್ ಒಂದು ಟೇಸ್ಟಿಗೆ ಮಾತ್ರ ಹಾಕೋದು, ಅದರಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಆಯ್ತು, ಉಪ್ಪೆಲ್ಲ ಸರಿಯಾಗಿ ಉಂಟಂತ ನೋಡಬೇಕು. ಇದೀಗ ಎಗ್ ಬುರ್ಜಿ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಅದಕ್ಕೀಗ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಲಾಸ್ಟಿಗೆ. ಸ್ವಲ್ಪ ಹಾಕಿದ್ದೇನೆ ಮೊದಲೇ. ಇದೀಗ ರೆಡಿಯಾಗಿದೆ. ಎಗ್ ಬುರ್ಜಿ ಈಗ ರೆಡಿಯಾಗಿದೆ. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಲ್ಲೂರ್ಸ್ ಕಿಚನ್ ಇನ್ ಲಂಡನ್. ಬೇರೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ. ಅಷ್ಟರ ತನಕ ಟೇಕ್ ಕೇರ್, ಬೈ ಬಾಯ್.